ನೀವು ಇದ್ರಾಗ ಆಗ್ತಿರಲ್ಲ ಅಂತ ನಮಗೆ ಹೆದರಿಕೆ. ಯಾಕೆ ಗುಂಡಗಳು ಅವ್ರ ಕಡೆ ಕೈ ಭಾಳ ಇದ್ದಾರೆ. MLA 2 MLA 1 MP ಏನೋ ಇಲ್ಲಿವರೆಗೂ ಕಸ ಹೊಡೆಯರು ಬರೋದಲ್ಲ ಸರಿಯಾಗಿ. ಕಾರ್ಯಕ್ರಮದಲ್ಲಿ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವ ಥರ ಇರಬೇಕು ಆ ಥರ ಇರುತ್ತೆ. ಯಾವುದು ಈಗ ನೋಡಿ ಒಂದೇ ಒಂದು ಹೇಳ್ತೀನಿ. ಈಗ ಇರಾನ್ ಯುದ್ಧ ಹೌದಾ, ಇದು ಮೋದಿಯವರು ಈಗೇನು ಮಾಡಿದರು, ಅಲ್ಲಿದ್ದ ವಾರಕ್ಕೆ 4 ಅಡಿಗೆ 5-6 ಅಡಿಗೆ ಬರ್ತಾ ಇದ್ದಾವೆ. ಯಾಕೆ? ಒಳ್ಳೆಯತನ ಒಂದು ಇದು ಇರೋದಕ್ಕೋಸ್ಕರನೇ ಏನು ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ ಇರಾನ್ಯಾರು. ಇಲ್ಲಿದ್ದೇನೈತಲ್ಲ, ಇಲ್ಲಿದ್ದು ಬರೋದು 90% ಶ್ರೀನಿವಾಸ್ ದಾಸ್ ಕರಿಯಪ್ಪ. ದುಡ್ಡು ಅಂತಾರೆ. ಯಾರು ಹಂಚ್ತಾರೆ ದುಡ್ಡು ಯಾರು ಹಂಚ್ತಾರೆ? ಮಾಮೂಲಿ ಐತಲ್ಲ, ನಾವು ಹೇಳಿದ್ವಿ ಅಂದರೆ ಮತ್ತೆ ನಮಗೆ ತೊಂದರೆ ಆಕತಿ. ಹೌದ್ರಾ? ಈಗ ನೀವು ಹಿಡ್ಕೊಂಡು ಹೋಗಿ ಹಾಕ್ಬಿಡ್ತೀರಾ TV ಒಳಗೆ, ಹೌದ್ರೆ? ಅವಾಗ ಗುಂಡಗಳು ಕಳಿಸ್ತಾರೆ. ಯಾರು ಕಳಿಸ್ತಾರೆ? ನಮಗೆ ಅದು ಇರ್ತಕ್ಕಂಥ ಇರೋರು ಅದಕ್ಕೆ ಸಂಬಂಧಪಟ್ಟರು ಗುಂಡ ಕಳಿಸ್ತಾರೆ. ಆದ್ದರಿಂದ ನಾವು ಎಷ್ಟೇ ಹುಷಾರಾಗಿರ್ಬೇಕು. ಈಗ BJP ಹರಿದೋಗಿತ್ತು, ಈಗ ಒಂದು ಗೂಡಿದೆ. ಆದ್ದರಿಂದ ಈ ದಾವಣಗೆರೆ ಮತ್ತು ಬಾಗಲಕೋಟೆದು ಏನೈತಲ್ಲ, BJPನ ಬರೋದು. ಇಲ್ಲಿ ಯಾಕೆ ಬರ್ಬೇಕಂತೀರಿ ಶ್ರೀನಿವಾಸ್ ಅವರು? ನಮಗೆ ಈಗ ನೋಡ್ರಿ 2000 ಅಂದರು ಲೈಟಿನ ಬಿಲ್ ಐತಲ್ರಿ, ನನ್ನ ಮನೆದೆ 200 ರೂಪಾಯಿ ಅಂದರು. ಹೌದಾ? 200 ಯೂನಿಟ್ ಲೆಸ್ ಅಂದರು. ಒಂದು ತಿಂಗಳಿಗೆ 3,500 ರೂಪಾಯಿ ಬಂದೈತೆ ಬಾಡಿ ಲೈಟ್ ಬಿಲ್. 3,500 ಬಂದಿದೆ. ಇವ್ರು ಮಾಡ್ತಕ್ಕಂಥದ್ದು ಏನು ಬಂತು? 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, 2,000 ರೂಪಾಯಿ ಕೊಡ್ಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ, 4 ತಿಂಗಳದ್ದು ಇನ್ನೂ ನಿಲ್ಲಿಸ್ತಾರೆ. ಗಂಟು ಹೊಡಿತಾರೆ, ಇಲ್ಲ ಅನ್ನಲ್ಲ. ಆಮೇಲೆ ಎರಡನೇದು, ನಮಗೆ ನಾವು ಇಲ್ಲಿ ಬಂತು ಅಂದರೆ BJP ನಮಗೆ ಬೇಕಾದ ಹಕ್ಕುಗಳು ಕೇಳೋಕ್ಕೆ ಸೆಂಟ್ರಲ್ಲಿ ನಾವು ಕೇಳ್ಬೋದು BJPಗೆ. ಬಟ್ ನಿಮಗೆ ಸೆಂಟ್ರಲ್ಲಿ MP ಕಾಂಗ್ರೆಸ್ ಅವರೇ ಇದ್ದಾರಲ್ಲ, MP ಕಾಂಗ್ರೆಸ್ ಅವರೇ ಇದ್ದಾರಲ್ಲ, ಮತ್ತು ಸೆಂಟ್ರಲಲ್ಲಿ ಯಾವುದು ತೊಂದರೆ? ದಾವಣಗೆರೆ MP ಹಾಂ ಕಾಂಗ್ರೆಸ್ನವರೇ ಇದ್ದಾರಲ್ಲ. ಕಾಂಗ್ರೆಸ್ನವ್ರು ಇದ್ದಾರೆ. ಈಗ ಅದು ಏನಾಗಿದೆ ಗೊತ್ತಾ, ಮತ್ತೆ ನೀವು ಇದ್ರಾಗ ಆಗ್ತಿರಲ್ಲ ಅಂತ ನಮಗೆ ಹೆದರಿಕೆ. ಯಾಕೆ ಗುಂಡಗಳು ಅವ್ರ ಕಡೆ ಕೈ ಭಾಳ ಇದ್ದಾರೆ. MLA 2 MLA 1 MP ಏನೋ ಇಲ್ಲಿವರೆಗೂ ಕಸ ಹೊಡೆಯರು ಬರೋದಲ್ಲ ಸರಿಯಾಗಿ. ಯಾವ ಏರಿಯಾ ಇದು? ನಮ್ಮದು ಸಿದ್ದೂರಪ್ಪ ಬಡಾವಣೆ. ಈ ಏರಿಯಾದಾಗಿಲ್ಲ, ನಮ್ದು ಆ ಕಡೆ ಏರಿಯಾ. ಯಾವ ಏರಿಯಾ ಇದು? ಇದು ದಾವಣಗೆರೆ 1 ವಾರ್ಡ್ ನಂಬರ್ 1. ವಾರ್ಡ್ ಮುಂದೆ ಬರ್ತಾವ್ರಿ. ಇದು ವಾರ್ಡ್ ಇನ್ನೂ ಸ್ಟಾರ್ಟಿಂಗ್ ಇದೆ. ಆದ್ದರಿಂದ ಇಲ್ಲೆಲ್ಲ ನಾವು ವರ್ಕ್ ಮಾಡ್ತೇವೆ. ನಾವು ಅಲ್ಲಿದ್ರೂ ನಾವು ನಮ್ಮ ಮಗ ಎಲ್ಲರೂ ವರ್ಕ್ ಮಾಡ್ತೇವೆ ಇದಕ್ಕೆ. BJP ನಮಗೆ ಹೃದಯದಾಗೆ ಕಮಲದ ಹೂವು ಅರಳಿ ಬಿಟ್ಟತಿ. ಹೌದ್ರೆ? ಆ ಅರಳಿದಾಗ ನಾವು ಏನು ಮಾಡಬೇಕು, ಅಷ್ಟೇ ಖುಷಿ ಪಡಬೇಕು. ದಾವಣಗೆರೆಯಲ್ಲಿ ಈಗೂ ಕಮಲ ಮತ್ತೆ ಅರಳತದಂತೀರಿ? ಮತ್ತೆ ಕಮಲ ಅರಳತದಂತೀರಿ? ಅರಳುತ್ತೆ. ದಾವಣಗೆರೆ ಅಂತೂ ಪರ್ಫೆಕ್ಟಾಗಿ ಅರಳುತ್ತೆ. ನಮ್ಮ ತಮ್ಮ ಇದರಲ್ಲಿ ಇವರು ಈ ಕಡೆಯೇ. ಅದು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಹತ್ರನೇ ಆಗುತ್ತೆ. ಇವರು ಎಲ್ಲ ಮನೆಗಳು, ನಮ್ಮ ಅವೆಲ್ಲ ಮನೆಗಳು ಜಾಸ್ತಿ. ಅಂದರೆ ಇಲ್ಲಿ ದುರ್ಗಮ್ಮನ ಗುಡಿ, ಅಲ್ಲಿದ್ದ ಇದು ಯಾವುದೋ ಅಂದರೆ ಏನೇನು ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ಸಮಸ್ಯೆಗಳು ಏನದಾವೆ? ಪ್ರಾಬ್ಲಮ್ಸ್ ಏನದಾವೆ ಇಲ್ಲಿ? ಅದರಂತೆ ಸಮಸ್ಯೆಗಳು ವಿಪರೀತ ಇದಾವೆ ರೀ. ಯಾರು ಇದು ಸಮಸ್ಯೆ ಬಗೆಹರಿಸ್ತಾರೆ? ಇಲ್ಲಿ ತನಕ ಸಮಸ್ಯೆ ತಮ್ಮ ಏರಿಯಾದಾಗ ಏನಿದಾವಲ್ಲ
ಚೆನ್ನಾಗಿ ಮಾಡ್ಕೊಂತಾರೆ. MLA MP ಗಳು ಏರಿಯಾದಾಗ ಏನಿದಾವಲ್ಲ ಅಲ್ಲೆಲ್ಲ ಅವ್ರು ಚೆನ್ನಾಗಿ ಮಾಡ್ಕೊಂತಾರೆ. ಇತರೆ ಪ್ಲೇಸ್ಗಳಿಗೆ ಏನೂ ಇಲ್ಲ. BJP ಗೌರ್ಮೆಂಟ್ ಅದೇ BJP ಗೌರ್ಮೆಂಟು ಮಹಾನಗರ ಪಾಲಿಕೆಗೆ BJP ಇದ್ದಿದ್ರೆ ಇಷ್ಟೊತ್ತಿಗೆ ಕಾರ್ಯಕ್ರಮ ಭಾರಿ ಆಗೋಗ್ಬಿಡ್ತಿತ್ತು. ಆದರೆ BJPಗೆ ಒಂದೇನಾಯ್ತು ಅಂದರೆ ಡಿವೈಡ್ ಅದು. ಅವನು ಯಾರು ಸಿದ್ದೇಶ್ವರು ಅವರು ಇವರೆಲ್ಲ ಸೇರಿಕೊಂಡು ಹಂಗಾಗಿ ಇನ್ನೊಂದು ಸ್ವಲ್ಪ BJP ಬರೋಕ್ಕೆ ತೊಂದರೆ ಆಯಿತು. ಬಟ್ ಇವ್ರೇ ಕಚ್ಚಾಡ್ತಾ ಇದಾರೆ, ಇವ್ರೂರಲ್ಲೇ ಭಿನ್ನಮತ ಐತಿ, ನಾವು ಯಾಕೆ ಓಟ್ ಹಾಕೋಣ ಅಂತ. ಈಗ ಭಿನ್ನಮತ ನಿವಾರಿಸಿದೆಯಾ? ಜನರು ಹಂಗೆ ಥಿಂಕ್ ಮಾಡಿದ್ರೆ, ಹಂಗೆ ಯೋಚನೆ ಮಾಡಿದ್ರೆ ಏನು ಮಾಡ್ತಾರೆ? ಯಾರು ಜನರಲ್ಲಿ ಯೋಚನೆ ಬರ್ಬೋದಲ್ಲ, BJP ಅವರು ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ. ಈಗ ಅವರಿಗೆ ಎರಡೇ ಇದಾವೆ. ಕೇರಳ ಒಂದಿದೆ, ಪಶ್ಚಿಮ ಬಂಗಾಳ ಒಂದಿದೆ. ಅವ್ರು ಆ ಕಡೆಗೆ ಜಾಸ್ತಿ ಹೋಗ್ತಾ ಇದ್ದಾರೆ. ಈ ಕಡೆದು 2 ಸೀಟಿಗೋಸ್ಕರ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆಂದರೆ ಹೌದು ಅದು ದೊಡ್ಡ ಸ್ಟೇಟು, ಚೆನ್ನೈನೂ ದೊಡ್ಡ ಸ್ಟೇಟು, ಪಶ್ಚಿಮ ಬಂಗಾಳನೂ ದೊಡ್ಡ ಸ್ಟೇಟು. ಅಲ್ಲಿ ಅದಕ್ಕೆ ತಲೆ ಕೆಡಿಸ್ಕೊತಾ ಇದ್ದಾರೆ ಇಲ್ಲಿ ಬರೋಕ್ಕೆ. ಆದರೂ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಡವ ಇದ್ದಾರಲ್ಲ, ಬರ್ತಾ ಇದ್ದಾರೆ. ಆಮೇಲೆ ಇವರು ಬಸವನಗೌಡ ಯತ್ನಾಳ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಇಲ್ಲಿ ಯಾಕೆ ಅಂದರೆ ಇಲ್ಲಿ ಇನ್ನೂ 15 ಜನ ಮುಸ್ಲಿಮ್ಸ್ ನಿಂತಿದ್ದಾರೆ. ಅವರು 3 ಸಾವಿರ 4 ಸಾವಿರ 2 ಸಾವಿರ ತಕ್ಕೊಂಡ್ರು ಅಂದರೆ ಅಲ್ಲಿ ಒಂದು 20-25 ಸಾವಿರ ಹೋಗ್ಬಿಡ್ತು. ಈಗ ವಾಲ್ಮೀಕಿ ನಿನ್ನೆ ಮೀಟಿಂಗ್ ಮಾಡಿದರು. ವಾಲ್ಮೀಕಿ ಸಂಘದವರು ಇವರಿಗೆ ಶ್ರೀನಿವಾಸನ್ ದಾಸ್ ಕರಿಯಪ್ಪಗೆ ಹಾಕಬೇಕು ಅಂತ ಹೇಳಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಆ ಪರಮಾತ್ಮ ದಾಸ್ ಕರಿಯಪ್ಪರಿಗೆ, ಶ್ರೀನಿವಾಸನ್ ಕರಿಯಪ್ಪರಿಗೆ ಬರಬೇಕು. ಹೌದ್ರೆ बोलो भारत माता की जय, बोलो ಮೋದಿ की जय. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.